ಇನ್ನು ರಾಜ್ಕುಮಾರ್ ಸಮಾಧಿ ಕುರಿತಂತೆ ಚೇತನ್ ವಿವಾದಾತ್ಮಕ ಹೇಳಿಕೆಗೆ ಸಂಬಂಧಪಟ್ಟಂತೆ ನಟ ಚೇತನ್ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಚಲನಚಿತ್ರ ವಾಣಿಜ್ಯ ಮಂಡಳಿ ಎದುರೇ ಕರವೇ ಪ್ರತಿಭಟನೆಗಿಳಿದಿದೆ. ಪ್ರವೀಣ್ ಶೆಟ್ಟಿ ನೇತೃತ್ವದಲ್ಲಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಟ ಚೇತನ್ ಸದಸ್ಯತ್ವ ರದ್ದು ಮಾಡುವಂತೆ ಕರವೇ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದೆ. ನಟ ಚೇತನ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕರವೇ ಒತ್ತಡವನ್ನು ಹಾಕ್ತಾ ಇದೆ. ಅವ್ರು ಮಾತಾಡಿರೋದು ತಪ್ಪು. ಅವ್ರಿಗೆ ಯಾವ ಅಧಿಕಾರ ಇಲ್ಲ ಮಾತಾಡಲಿಕ್ಕೆ. ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡೋಕ್ಕೆ ಯಾವ ಅಧಿಕಾರ ಇಲ್ಲ. ಅವ್ರು ಯಾಕೆ ಮಾತಾಡಿದ್ದಾರೆ ಅಂತಲೂ ಗೊತ್ತಿಲ್ಲ. ಬುದ್ಧಿ ಸ್ಥಿಮಿತದಲ್ಲಿ ಇಟ್ಕೊಂಡು ಮಾತಾಡಿದಾರ ಅಂತಲೂ ಗೊತ್ತಿಲ್ಲ, ಅಥವಾ ತಿಳುವಳಿಕೆ ಇಲ್ಲದೆ ಮಾತಾಡಿದಾರ ಅಂತಲೂ ಗೊತ್ತಿಲ್ಲ. ಬಟ್ ತಪ್ಪು ಮಾತಾಡಿದ್ದಾರೆ. ಒಂದೊಂದು ಸಲ ಒಂದೊಂದು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಇವತ್ತು ಕ್ಷಮಾಪಣೆ ಕೇಳ್ತೀನಿ ಅಂತ ಹೇಳ್ತಾರೆ, ಮಾನ್ಯ ದಿನ ನಾನು ಅದು ನಾನು ಹೇಳಲೇ ಇಲ್ಲ, ನಾನು ಇವಾಗ ಹೇಳಲ್ಲ ಅಂತ ಕೇಳ್ತಾರೆ. ನನಗೆ ಅವ್ರ ಬಗ್ಗೆ ಭಾಳ ನೋವಿನ ಸಂಗತಿ. ಒಂದೊಂದು ಸಲ ಅವರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿರ್ತಕ್ಕಂಥವ್ರು. ಅವ್ರ ಬಗ್ಗೆ ನನಗೆ ಭಾಳ ಕೋಪ ಇದೆ. ಆಯಿತಾ, ಕಲಾವಿದರು ಅವರು ಯಾಕೆ ಹೀಗೆ ಮಾತಾಡ್ತಾರೆ? ನನಗೆ ಈಗ ನನಗನ್ಸುತ್ತೆ ಅವರು ನಮ್ಮ ಭಾರತದ ಸಿಟಿಸನ್ಶಿಪ್ ಅಲ್ಲ. ಸಮ ಈಗ ಪ್ರಮುಖವಾಗಿ ಏನಂತಂದ್ರೆ, ಇವತ್ತು ಕನ್ನಡ ಪರ ಸಂಘಟನೆ ಬಂದಿತ್ತು, ಒಂದಿಷ್ಟು ಆಕ್ರೋಶ ಹೊರ ಹಾಕಿದ್ರು, ಮನವಿ ಕೊಟ್ಟಿದ್ದಾರೆ. ಏನು ಅವರ ಮನವಿ ಉದ್ದೇಶ ಆಗಿದೆ? ಸೊ ಏನು ಹೇಳ್ತಾ ಇದ್ದಾರೆ ಅಂತ ಅವ್ರ ಮನವಿ ಏನಂತಂದರೆ, ಅವರನ್ನು ದಯವಿಟ್ಟು ನೀವು ಮುಖ್ಯಮಂತ್ರಿಯವರು ಮತ್ತು ಗೃಹ ಮಂತ್ರಿಯವರಿಗೆ ತಾವು ಮಾತಾಡಬೇಕು, ಪತ್ರವನ್ನು ಹಾಕಬೇಕು, ಮತ್ತು ಕೇಂದ್ರಕ್ಕೂ ಪತ್ರ